ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಮುನ್ನುಡಿಯನ್ನು ಬರೆಯುವಂತಹ ಗಜಪಯಣ ಸಮಾರಂಭಕ್ಕೆ ಇಂದು ನಾಗರಹೊಳೆಯ ಅಭಯಾರಣ್ಯದ ಅಂಚಿನಲ್ಲಿರುವಂಥ ವೀರನ ಹೊಸಹಳ್ಳಿಯಲ್ಲಿ ಒಂದು ಚಾಲನೆಯನ್ನು ನೀಡಲಾಯಿತು. ಅರಣ್ಯದ ಅಂಚಿನಲ್ಲಿರುವಂಥ ವೀರನ ಹೊಸಹಳ್ಳಿಯಲ್ಲಿ ಆಯೋಜಿಸಿದಂಥ ಒಂದು ಭವ್ಯ ಸಮಾರಂಭದಲ್ಲಿ ಅಭಿಮನ್ಯು ನೇತೃತ್ವದ ಒಂದು ಗಜಪಡೆಗೆ ಒಂದು ಬೀಳ್ಕೊಡುಗೆಯನ್ನು ನೀಡುವ ಮುಖಾಂತರ ಅರಮನೆ ನಗರಿಯತ್ತ ಸಾಗೋದಕ್ಕೆ ಒಂದು ಬೀಳ್ಕೊಡಲಾಯಿತು. ಇನ್ನು ಅಭಿಮನ್ಯುವಿನ ಜೊತೆಗೆ ಲಕ್ಷ್ಮಿ, ವರಲಕ್ಷ್ಮಿ, ಭೀಮ, ಏಕಲವ್ಯ, ಕಂಜನ್, ರೋಹಿತ್, ಧನಂಜಯ, ಗೋಪಿಯ ಆನೆಗಳು ಇಂದು ಅರಮನೆ ನಗರಿಯತ್ತ ಸಾಗುವ ಮುಖಾಂತರ ಗಜಪಯಣ ಸಮಾರಂಭ ಒಂದು ಅದ್ದೂರಿಯಾಗಿ ನೆರವೇರಿತು ಅಂತ ಹೇಳ್ಬೋದು. ಇನ್ನು ಈ ಒಂದು ಗಜಪಯಣ ಸಮಾರಂಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮತ್ತು ಸ್ಥಳೀಯ ಶಾಸಕರಾಗಿರುವಂಥ ಜಿ ಡಿ ಹರೀಶ್ ಗೌಡ ಸೇರಿದಂತೆ ಗಣ್ಯಾತಿ ಗಣ್ಯರು ಒಂದು ಅಭಿಮನ್ಯು ನೇತೃತ್ವದ ಒಂದು ಗಜಪಡೆಗೆ ಪುಷ್ಪಾರ್ಚನೆ ಗೈಯುವ ಮುಖಾಂತರ ಅರಮನೆ ನಗರಿ ಹತ್ರ ಬೀಳ್ಕೊಟ್ರು ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಆನೆಗಳನ್ನು ಮೈಸೂರಿನತ್ತ ಒಂದು ಬೀಳ್ಕೊಟ್ರು ಅಂತ ಹೇಳ್ಬೋದು. ಇನ್ನು ಇದೇ ಒಂದು ಸಂದರ್ಭದಲ್ಲಿ ವೀರಗಾಸೆ, ಪೂಜಾ ಕುಣಿತ, ಡೊಳ್ಳು ಕುಣಿತ ಸೇರಿದಂತೆ ಹಲವಾರು ಜನಪದ ಕಲಾ ಪ್ರಕಾರಗಳು ಕೂಡ ಭಾಗಿಯಾಗುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದ್ದರ ನಡುವೆಯೇ ಇಂದು ಮುನ್ನುಡಿ ಬರೆದಂತಹ ಒಂದು ಗಜಪಯಣ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನೆರವೇರುವ ಮುಖಾಂತರ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಮುನ್ನುಡಿಯನ್ನು ಬರೆದಿದೆ ಅಂತ ಹೇಳ್ಬೋದು. ಇನ್ನು ಇಂದು ವೀರನ ಹೊಸಹಳ್ಳಿಯಿಂದ ಹೊರಟಂತಹ ಆನೆಗಳು ಲಾರಿಗಳ ಮುಖಾಂತರ ಇಂದು ಸಂಜೆ ವೇಳೆಗೆ ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನವನ್ನು ತಲುಪಲಿದ್ದು, ಅಲ್ಲಿ ಅರಣ್ಯ ಭವನದಲ್ಲಿ ಇಂದು ಮತ್ತು ನಾಳೆ ವಾಸ್ತವ್ಯವನ್ನು ಹೂಡಲಿರುವಂತಹ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಬರುವ ಶುಕ್ರವಾರ ಜಗತ್ಪ್ರಸಿದ್ಧ ಮೈಸೂರು ಅರಮನೆ ಆವರಣವನ್ನು ಪ್ರವೇಶ ಮಾಡಲಿದೆ. ಈ ಮುಖಾಂತರ ಅರಮನೆ ಆವರಣದಲ್ಲಿಯೂ ಕೂಡ ಒಂದು ಆನೆಗಳ ಒಂದು ವಾಸ್ತವ್ಯಕ್ಕೆ, ಮಾವುತರ ಮತ್ತು ಕಾವಡಿಗಳ ವಾಸ್ತವ್ಯಕ್ಕೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ನಾಗರಹೊಳೆಯ ಅಭಯಾರಣ್ಯದ ಅಂಚಿನಲ್ಲಿರುವಂಥ ವೀರನ ಹೊಸಹಳ್ಳಿಯಲ್ಲಿ ಇಂದು ನಡೆದಂತಹ ಗಜಪಯಣ ಸಮಾರಂಭದ ಮುಖಾಂತರ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಮುನ್ನುಡಿಯನ್ನು ಬರೆಯಲಾಗಿದೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.